ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡೋ ನೀವು ಅಮ್ಮನ್ನ ಯಾಕೆ ದೂರ ಮಾಡಿದ್ರಿ? ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ ಮಗಳೇ. ಎಲ್ಲರ ಮನೆಯಲ್ಲೂ ಪ್ರೀತಿಗಳಿಗೆ ವಿರೋಧ ಮಾಡೋ ಹಾಗೆ ನಿಮ್ಮಮ್ಮನ ಪ್ರೀತಿಗೆ ನಮ್ಮ ಮನೆಯಲ್ಲಿ ಒಪ್ಕೊಳ್ಳಿಲ್ಲ. ಹೀಗಾಗಿ ಅವ್ರು ತೋರಿಸಿದ ಹುಡುಗಿನೇ ನಾನು ಮದುವೆ ಆಗ್ಬೇಕಾಗಿ ಬಂತು. ಆದರೂ ಆಗಾಗ ಹೋಗಿ ನಿಮ್ಮಮ್ಮನ್ನ ಭೇಟಿ ಆಗ್ತಿದ್ದೆ. ನಿಮ್ಮಮ್ಮ ನಿನ್ನನ್ನು ಹೆತ್ತು ತೀರ್ಕೊಂಡ್ಬಿಟ್ಲು. ನಾನೇ ನಿನ್ನನ್ನು ಸಾಕಬೇಕು, ಒಂದೊಂದು ಕ್ಷಣನೂ ನಿನಗೆ ಆ ಅಪ್ಪನ ಪ್ರೀತಿ ಕೊಟ್ಟು ಬೆಳೆಸಬೇಕು, ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಆದ್ರೆ ಸಮಯ, ಸಂದರ್ಭ, ಸನ್ನಿವೇಶ ಯಾವುದೂ ನನಗೆ ಸಹಾಯ ಮಾಡಲಿಲ್ಲ. ಆ ಕೊರಗು ಇನ್ನೂ ನನ್ನ ಮನಸ್ಸಿನಲ್ಲಿದೆ ಮಗಳೇ. ಇಷ್ಟು ವರ್ಷ ನೀವು ನನ್ನ ಕಣ್ಮುಂದೆ ಇದ್ರು ನೀವೇ ನನ್ನ ತಂದೆ ಅಂತ ಯಾಕೆ ಹೇಳಿಲ್ಲ? ನಿಮ್ಮನ್ನ ನೋಡ್ಬೇಕು ಅಂತ ನನ್ಗೆ ಎಷ್ಟು ಅನ್ನಿಸ್ತು ಗೊತ್ತಾ? ತಂದೆ ಇದ್ರು ಅನಾಥೆ ತರ ಇರುವಾಗ ಮಾಡ್ಬಿಟ್ರಲ್ಲ, ಇದು ಸರಿನಾ? ಹಾಗೆ ಹೇಳ್ಬೇಡ ಮಗಳೇ. ನಾನು ಆ ವಿಷಯ ಹೇಳಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ಟೆ. ಆದ್ರೆ ಆ ಸೂರ್ಯ ಒಂದಲ್ಲ ಒಂದು ಕಾರಣಕ್ಕೆ ತೊಂದರೆ ಕೊಡ್ತಾನೇ ಇದ್ದ. ನೀನು ನನ್ನ ಮಗಳು ಅಂತ ಗೊತ್ತಾದ್ರೆ ಎಲ್ಲಿ ನಿನಗೂ ತೊಂದರೆ ಕೊಡ್ತಾನೋ ಅನ್ನೋ ಭಯಕ್ಕೆ ಹಾಗೆ ಹೇಳಿಲ್ಲ ಮಗಳೇ. ಸೂರ್ಯ ಅವ್ರಿಗೆ ನಿಮ್ಮ ಮೇಲೆ ಯಾಕಷ್ಟು ಕೋಪ? ನೀವು ಅಂತ ತಪ್ಪು ಏನ್ ಮಾಡಿದೀರಾ? ನಾನು ಏನು ತಪ್ಪು ಮಾಡಿಲ್ಲ ಮಗಳೇ. ಎಲ್ಲರೂ ಆಸೆ ಪಡೋ ಹಾಗೆ ನಾನು ಗಣಿ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಅವನು ಆ ಕಾಂಟ್ರಾಕ್ಟ್ ನನಗೆ ಸಿಗದಿರೋ ಹಾಗೆ ಮಾಡ್ದ. ಆಮೇಲೆ ಮಗಳೇ, ಈಗ ಯಾಕೆ ಆ ವಿಷಯ ಬಿಟ್ಬಿಡ. ಒಂದೇ ಒಂದು ರಿಕ್ವೆಸ್ಟ್, ಆದಿತ್ಯ ನನ್ನ ಮದುವೆ ಆಗೋವರೆಗೂ ನನಗೆ ನೀವೇ ನನ್ನ ತಂದೆ ಅಂತ ಗೊತ್ತಿರೋ ವಿಷಯನ ಗೊತ್ತಾಗೋದು ಬೇಡ. ಅವನು ನಿನ್ನ ಮದುವೆ ಆಗದಿದ್ರೆ ಏನಂತೆ? ಡೋಂಟ್ ವರಿ, ಅವನಿಗಿಂತ 100 ಪಟ್ಟು ಚೆನ್ನಾಗಿರೋ ನೋಡಿ ನಾನು ನಿನಗೆ ಮದುವೆ ಮಾಡಿಸ್ತೀನಿ. ಇಲ್ಲ, ನಾನು ಮದುವೆ ಅಂತ ಆದ್ರೆ ಅದು ಆದಿತ್ಯನೇ. ನಾನು ಅವನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಸೂರ್ಯ ನನ್ನ ವೈರಿ, ನೀನು ಅವನ ಮಗನ್ನೇ ಮದುವೆ ಆಗ್ಬೇಕು ಅಂತಿದೀಯ. ಇಷ್ಟು ವರ್ಷ ನಿನಗೆ ನನ್ನ ಪ್ರೀತಿ ಅಂತೂ ಸಿಗಲಿಲ್ಲ. ಈಗ ನೀನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ಆ ಆದಿತ್ಯನ ಮದುವೆ ಆಗ್ಬೇಕು ಅಂತಿದೀಯ. ಹಾಕು. ಥ್ಯಾಂಕ್ಸ್ ಡ್ಯಾಡ್. ಇನ್ನೊಂದ್ಸರಿ ಹೇಳು. ಡ್ಯಾಡ್, ನಿರೋಷ, ನಿರೋಷ. ಆದಿತ್ಯ, ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಅದು ಅದು ಏನಿಲ್ಲ ಕಣೋ, ತರಕಾರಿ ತರಬೇಕಾಯ್ತು. ಒಂದ್ ನಿಮಿಷ ಅಲ್ಲಿ ನಾನು ಬರ್ತೀನಿ. ತರಕಾರಿನ? ಅದೆಲ್ಲ ಆಗಲ್ಲ. ಪ್ಲೀಸ್ ಕಣೋ ಆದಿ, ಪ್ಲೀಸ್. ಸರಿ ಬಾ. ನೀನ್ ಅಲ್ಲೇ ಇರು, ನಾನೇ ಬರ್ತೀನಿ. ಡ್ಯಾಡ್, ಇವಾಗ ಏನ್ ಮಾಡೋದು? ನೀನು ಹೊರಡು ಮಗಳೇ, ನಾನು ಹೊರಡ್ತೀನಿ. ಸರಿ ಡ್ಯಾಡ್, ಹುಷಾರು. ಟೇಕ್ ಕೇರ್. ಏನೇ ನಿನ್ ಗೋಳು? ಪ್ಲೀಸ್ ಕಣ, ಬಾರು ಬಾರು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸಾಕ್ಷಿ, ಯಾಕೆ ಕಳ್ತಿದ್ಯಾ? ಏನಾಯ್ತು? ಆದಿ ಮುನಿಸ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ ಡ್ಯಾಡ್. ಎಲ್ಲ ಕಡೆ ಹುಡುಕ್ತೆ, ಎಲ್ಲ ಸಿಗ್ಲಿಲ್ಲ. ಯಾಕೆ ಮುನ್ಸ್ಕೊಂಡು ಹೋದ? ಯಾರ್ಯ ಇದ್ದಾನಲ್ಲ, ಎಲ್ಲ ಅವನಿಂದಾನೇ ಆಗಿದ್ದು. ಏನಾಯ್ತು? ಆರ್ಯ, ಆರ್ಯ, ಡ್ಯಾಡ್ ಯಾಕೋ ಹೀಗೆ ಮಾಡ್ದೆ? ನಾನು ಬೇಕು ಅಂತ ಹಾಗೆ ನಿನ್ನ ವಿವರಣೆ ನನಗೆ ಬೇಕಾಗಿಲ್ಲ.